ಬೆಂಗಳೂರಿನಲ್ಲಿ 40 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಆಗಿರುವಂತಹ ಘಟನೆ ಇದು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. 40 ಕೋಟಿ ಮೌಲ್ಯದ ಕೊಕೇನ್ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈ ಕೊಕೇನ್ ಇಷ್ಟು ದೊಡ್ಡ ಪ್ರಮಾಣದ ಕೊಕೇನ್ ಅನ್ನ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ದೋಹಾದಿಂದ ಬೆಂಗಳೂರಿಗೆ ಪ್ರಯಾಣಿಕ ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿಂದ ಇಲ್ಲಿ ತನಕ ಹೇಗೆ ಚೆಕ್ ಇಲ್ಲದೆ ಬಂದ ಆತ, ಒಂಚೂರು ಚೆಕ್ ಮಾಡಿಲ್ವಾ ಅಲ್ಲಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. 4 kg ಕೊಕೇನ್ ಅಂತೆ. ಕೊಕೇನ್ ಸಾಗಾಟ ಮಾಡಿದ್ದ ಪ್ರಯಾಣಿಕನನ್ನ ಸಹಜವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಅವ್ರಿಗೆಲ್ಲ ಟಿಪ್ಸ್ ಸಿಕ್ಕಿರುತ್ತೆ, ಈ ಥರದ್ದು ಏರ್ಪೋರ್ಟ್ನಲ್ಲಿ ಹಿಂಗೆ ಬರ್ತಾ ಇದೆ ಅಂತ. ನೋಡಿ, ಪ್ಯಾಕೆಟ್ಸ್ನಲ್ಲಿ ಹೆಂಗೆ ಆತ ಕಳ್ಳ ಸಾಗಾಟ ಮಾಡೋದಕ್ಕೆ, ಅಕ್ರಮವಾಗಿ ಭಾರತಕ್ಕೆ ಸಾಗಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ. ಕೊಕೇನ್ ಅಂದರೆ ಅದೊಂದು ಸಿಂಥೆಟಿಕ್ ಡ್ರಗ್ಗು. ಈ ಗಾಂಜಾದೇನು ನಶೆ ಸಿಗುತ್ತೆ ಅದರದೆಲ್ಲ ಒಂದು 10 ಪಟ್ಟು 20 ಪಟ್ಟೆಲ್ಲ ಈ ಕೊಕೇನ್ ಒಂದು ಡ್ರಗ್ಗಿಂದ ಸಿಗುತ್ತೆ. ಒಂದ್ಸಲ ಡ್ರಗ್ ಅಡಿಕ್ಷನಲ್ಲಿ ಕೊಕೇನ್ ಏನಾದರೂ ಸೇವನೆ ಮಾಡೋದಕ್ಕೆ ಆಗ್ಬಿಟ್ರೆ ಅವ್ರ ಜೀವನನೇ ಹಾಳಾಗ್ಬಿಡುತ್ತೆ. ಅಷ್ಟು ದೊಡ್ಡ ವ್ಯಸನ ಇದು. ಪ್ಯಾಕೆಟ್ನಲ್ಲಿ ಕೊಕೇನ್ಗಳು ಇದ್ದಿದ್ದು ಗೊತ್ತಾಗ್ತಾ ಇದೆ. ಹೆಂಗೆ ಇಷ್ಟೊಂದು ಪ್ರಮಾಣದಲ್ಲಿ 40 kg ಅಂದರೆ ಹೆಂಗಿತ ಸಾಗಿಸ್ತಾ, ಹೆಂಗೆ ಅಲ್ಲಿನ ಏರ್ಪೋರ್ಟ್ನಲ್ಲಿ ಈತ ಪಾರಾದ ಅನ್ನೋದು ಒಂದು ಪ್ರಶ್ನೆ.